ಇನ್ನು ಬೆಳಗಾವಿಯಲ್ಲಿ ಮ್ಯಾರೇಜ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಕೈಕೊಟ್ಟ ಯುವಕನ ವಿರುದ್ಧ ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಹಿಳೆಯಿಂದ ಪ್ರತಿಭಟನೆ. ಬೆಳಗಾವಿಯಲ್ಲಿ ಮ್ಯಾರೇಜ್ ದೋಖಾ ಪ್ರಕರಣ. ಕೈಕೊಟ್ಟ ಯುವಕನ ವಿರುದ್ಧ ವಿನೂತನ ಪ್ರತಿಭಟನೆ. ಯುವಕನ ವಿರುದ್ಧ ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾಳೆ ಮಹಿಳೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಹಿಳೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾಳೆ ಮಹಿಳೆ. ಯುವಕ ಅಕ್ಷಯ್ ನಲವಾಡೆ ಈತನ ಫೋಟೋ ಜೊತೆಗೆ ಬ್ಯಾನರ್ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದಾಳೆ. ಸಾಮಾಜಿಕ ಕಾರ್ಯಕರ್ತೆ ಪ್ರಮೋದ ಹಜಾರಗೆ ಮ್ಯಾರೇಜ್ ದೋಖಾ ಪ್ರಕರಣ ಸಂಬಂಧಪಟ್ಟಂತೆ ಮದುವೆ ಮಾಡಿ ಕೈಕೊಟ್ಟ ಯುವಕನ ವಿರುದ್ಧ ಮದುವೆಯಾಗಿ ಕೈಕೊಟ್ಟಿದ್ದಾನೆ. ಹಾಗಾಗಿ ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾಳೆ ಮಹಿಳೆ. ಸೈನಿಕ ಅಕ್ಷಯ್ ನಲವಾಡೆ ಆತನ ಫೋಟೋ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದಾಳೆ. ಮದುವೆ ಆಗಿದ್ದೇನೆ, ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗಿದ್ದೇನೆ, ಲೀಗಲಿ ಆಗಿ ಮದುವೆ ಆಗಿದ್ದೇನೆ, ಆದ್ರೂ ಅವನು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆರ್ಮಿ ಮ್ಯಾನ್ ಆಗಿ ಡ್ಯೂಟಿನಲ್ಲಿ ಇದ್ಕೊಂಡು ಮ್ಯಾಕ್ಸ್ ಸ್ಮಾರ್ಟ್ ಫೋನ್ 8 ಸಿಮ್ ಕಾರ್ಡ್ ಯೂಸ್ ಮಾಡಿಬಿಟ್ಟು 18 ಹುಡುಗಿಯರನ್ನ ಮೋಸ ಮಾಡಿದ್ದಾನೆ. ಮದುವೆ ಆಗ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವನ ಮೋಸ ಮಾಡಿದ್ದಾನೆ. ಇದು ಒಂದು ದೊಡ್ಡ ಕ್ರೈಮ್ ಆಗಿದೆ. ಇಂಥ ಒಂದು ಕ್ರೈಮ್ ಆದ್ರೂ ಕೂಡ ನನ್ನ ಪ್ರಕಾರ ನಾನು ಮಹಿಳಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ಮೇಲೆ 498 ಕೇಸ್ನ ಕೊಟ್ಟಿದ್ದೀನಿ, ಫ್ಯಾಮಿಲಿ ಕೋರ್ಟ್ನಲ್ಲಿ ಕೇಸ್ ಕೊಟ್ಟಿದ್ದೀನಿ. ಇದು ಬರೀ ನನ್ನ ಪ್ರಶ್ನೆ ಅಲ್ಲ, ಇನ್ನು ಹಲವಾರು ಹುಡುಗಿಯರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರು ತಮ್ಮ ಮಾನ ಮರ್ಯಾದ ಹರಾಜಾಗುತ್ತಂತ ಒಂದು ಭಯದಿಂದ ಮುಂದೆ ಬರ್ತಾ ಇಲ್ಲ. ಅವ್ರು ಮುಂದೆ ಬರ್ತಾ ಇಲ್ಲ ಅಂತ ಅವ್ರಿಗೆ ಹಂಗೆ ಬಿಡಕ್ಕಾಗಲ್ಲ ಸರ್. ಇದು ಕೂಡ ಅವ್ರ ಜೀವನದ ಪ್ರಶ್ನೆ ಇದೆ. ಇದು ಪೊಲೀಸ್ ಕಮಿಷನರ್ ಆಗಲಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದೇ 18 ಹುಡುಗಿಯರು ಇದೊಳಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾರು ವಿಚಾರಣೆ ಮಾಡ್ತಾ ಇಲ್ಲ. ಅದಕ್ಕೆ ನನಗೋಸ್ಕರ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ. ಆದ್ರೆ ನಾನು 18 ವರ್ಷದಿಂದ ಒಂದು ಸೋಷಿಯಲ್ ವರ್ಕರ್ ಅಂತಾನೆ ಒಂದು ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಇವತ್ತು ಬೇರೆ 18 ಹುಡುಗಿಯರಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅಕ್ಷಯ್ ಗಣಪತಿ ನಲ್ವಡೆಗೆ ಏನಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಲಿಂದ ಲೆಟರ್ ಹೋಗ್ಬೇಕು ಅವ್ನ ಯೂನಿಟ್ಗೆ, ಅವನಿಗೆ ಕೋರ್ಟ್ ಮಾರ್ಷಲ್ ಮಾಡಬೇಕು. 18 ಹುಡುಗಿಯರ ಜೀವನದ ಜೊತೆ ಏನೋ ನಾಟ ಮಾಡಿದನಲ್ಲ, ಅವನಿಗೆ ತಕ್ಕ ಶಿಕ್ಷೆ ಅವ್ರಿಗೆ ಸಿಗ್ಲೇಬೇಕು ಅಂತ ನನ್ನ ಈ ಹೋರಾಟ ಇದೆ ಸರ್. ಅವನಿಗೆ ಶಿಕ್ಷೆ ಆಗೋವರೆಗೇನೂ ನನ್ನ ಈ ಹೋರಾಟ ನಿಲ್ಲೋದಿಲ್ಲ. ಆರ್ಮಿ ಮ್ಯಾನ್ ಇದಾನಂತ ಅವನಿಗೆ ಯಾವುದೂ ಅಧಿಕಾರ ಇಲ್ಲ. ಅಲ್ಲಿ ಕುತ್ಕೊಂಡು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮುಖಾಂತರ ಇಷ್ಟೆಲ್ಲ ಹುಡುಗಿಯರ ಜೀವನ ಆಟ ಆಡೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದಾರೆ? ಅವನ ಮೇಲೆ ಆಕ್ಷನ್ ಆಗಲೇಬೇಕು. ಅವನು ಕೋರ್ಟ್ ಮಾರ್ಷಲ್ ಆಗೋವರೆಗೇನು ನನ್ನ ಈ ಹೋರಾಟ ನಿಲ್ಲೋದಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅರ್ಥ ಏನು ಸರ್? ತಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡುವಂಥ ದಿನ, ಮಹಿಳೆಯರು ತಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡುವಂಥ ದಿನ. ಈ ದಿನ ನಾನು ಹಂಗೆ ಬಿಡೋಕ್ಕಾಗಲ್ಲ ಸರ್. ನಾನು ಬೇರೆಯವ್ರಿಗೋಸ್ಕರ ಹೋರಾಟ ಮಾಡಿದ್ದೀನಿ, ನನಗೋಸ್ಕರನೂ ಹೋರಾಟ ಮಾಡ್ತೀನಿ, ನಾನು ಸಾಯಿವರೆಗೂ ಬೇರೆಯವ್ರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ಅದ್ರ ಜೊತೆಗೆ ನಾನು ಇನ್ನೊಂದು ಕೇಸಲ್ಲಿ ಹೈಲೈಟ್ ಮಾಡಿ ಬಯಸ್ತೀನಿ ಸರ್. ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆ ನಾನು ಇಲ್ಲಿ ಹೈಲೈಟ್ ಮಾಡಿ ಬಯಸ್ತೀನಿ. 12 ವರ್ಷ ಆದ್ರೂ ಸರ್ ಆ ಸಹೋದರಿಗೆ ಇದುವರೆಗೆ ನ್ಯಾಯ ಸಿಕ್ಕಿಲ್ಲ. ಯಾಕೆ ಸರ್? ಬಿಕಾಸ್ ಅಲ್ಲೇ ಪೊಲೀಸರು ಮಿಸ್ಗೈಡ್ ಮಾಡಿದ್ದಾರೆ, ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡಿದ್ದಾರೆ.